ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ, ಇತ್ತೀಚೆಗೆ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಎಕ್ಸಾಮ್ ಅದೊಂದು ಕ್ಯಾನ್ಸಲ್ ಆಯಿತು. ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಬಗ್ಗೆ ಅದು ಗೊತ್ತಾಗಿ ಅದನ್ನು ಸರ್ಕಾರ ನೀಟ್ ಎಕ್ಸಾಮ್ ಅನ್ನೇ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಇದಕ್ಕೆ ಹಲವು ವಿದ್ಯಾರ್ಥಿಗಳು ವರ್ಷಾನುಗಟ್ಲೆ ಎಷ್ಟು ಸೀರಿಯಸ್ ಇಂದ ಅವರು ತಯಾರನಾಗ್ತಾ ಇರ್ತಾರೆ. ಅಂಥ ವಿದ್ಯಾರ್ಥಿಗಳು ಮನಸ್ಸೋತು ಅಂಥ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಒಳಗಾಗಿದ್ದಾರೆ. 4 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಒಳಗಾಗಿದ್ದಾರೆ ಸ್ನೇಹಿತರೆ. ನೋಡ್ರಿ, ಈ ನೀಟ್ ಎಕ್ಸಾಮ್ 2026 ಈ ಪರೀಕ್ಷೆ ರದ್ದಾದ ಬೆನ್ನಲ್ಲೇ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಂತಹ ಘಟನೆ ಇತ್ತೀಚೆಗೆ ವರದಿಯಾಗಿದೆ ಸ್ನೇಹಿತರೆ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ವಿವಾದದಿಂದ ಇಡೀ ಪರೀಕ್ಷೆಯನ್ನು ಕೂಡ ರದ್ದು ಮಾಡಿದ್ದು ಸರ್ಕಾರ. ಇದು ಈ ತರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಯಾಕಂದ್ರೆ ವರ್ಷಾನುಗಟ್ಲೆ ಹಲವು ವಿದ್ಯಾರ್ಥಿಗಳು ಶ್ರಮಿಸುತ್ತಿದ್ದ ವಿದ್ಯಾರ್ಥಿಗಳಲ್ಲಿ ಅನಿಶ್ಚಿತತೆ ಮತ್ತು ತೀವ್ರ ನಿರಾಶೆಯನ್ನು ಕೂಡ ಹೀಗೆ ಉಂಟಾಗುತ್ತದೆ ಅಂತ ಹೇಳಿ ಕೂಡ ಹೇಳಲಾಗಿದೆ ಸ್ನೇಹಿತರೆ. ಆತ್ಮಹತ್ಯೆ ಆಗಿರುವಂತಹ ವಿದ್ಯಾರ್ಥಿಗಳು ರಾಜಸ್ಥಾನದ ಸೀಕರ್ ಎಂಬಲ್ಲಿ 22 ವರ್ಷದ ಪ್ರದೀಪ್, ಉತ್ತರ ಪ್ರದೇಶದಲ್ಲಿ 21 ವರ್ಷದ ರಿತಿಕ್ ಮಿಶ್ರಾ ಅಂತ ಹೇಳಿ, ಮತ್ತು ದೆಹಲಿ ಮತ್ತು ಗೋವಾ ಸೇರಿ ಅನಿಕೆ ಎಂಬ 20 ವರ್ಷದ ವಿದ್ಯಾರ್ಥಿನಿ, ಮತ್ತು ಗೋವಾದ ಕಟೋರಿಯಂ ಅಂತಲ್ಲಿ ಅಲ್ಲಿ 17 ವರ್ಷದ ವಿದ್ಯಾರ್ಥಿಯೊಬ್ಬರು ಈ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದಕ್ಕೆ ಹೊಣೆಗಾರರು ಯಾರು, ಇದಕ್ಕೆ ಏನೆಂಬುದನ್ನು ನಾವು ನೋಡ್ಬೇಕಾಗಿರುವಂಥದ್ದು. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಮತ್ತು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮತ್ತು ಆಪ್ ನಾಯಕ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಅವ್ರು ಏನ್ ಮಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರು ಪೇಪರ್ ಲೀಕ್ ಮಾಡಿದಾರಲ್ಲ, ಪರೀಕ್ಷಾ ವ್ಯವಸ್ಥೆ ವೈಫಲ್ಯದ ವಿರುದ್ಧ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ವಿದ್ಯಾರ್ಥಿಗಳಲ್ಲಿ ಧೈರ್ಯ ತುಂಬಲು ಯತ್ನಿಸಿದ್ದಾರೆ. ಈ ಒಂದು ಪರೀಕ್ಷೆ ರದ್ದತಿಯಿಂದ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ನೀವು ಇಂತಹ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. NTA ಏನಿದೆ, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ, ಪರೀಕ್ಷೆ ಮಂಡಳಿಯ ಬೇಜವಾಬ್ದಾರಿಯಿಂದ ದೇಶದ ವಿವಿಧ ಭಾಗಗಳಲ್ಲಿ ವಿದ್ಯಾರ್ಥಿಗಳ ಸಂಘಟನೆಗಳು ಮತ್ತು ತೀವ್ರ ಪ್ರತಿಭಟನೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇವರು NTA ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಯಾವುದೋ ಒಂದು ಎಕ್ಸಾಮ್ ನಡೆಸ್ತಾ ಇದ್ದಾಗ ಅವರು ಈ ಥರ ಒಂದು ಯಾವುದೇ ಪೇಪರ್ ಲೀಕ್ ಆಗಲಿ ಸ್ಕ್ಯಾಮ್ ಆಗದೆ ಥರ ನೋಡ್ಕೊಂಡ್ರೆ ಈ ಥರ ಒಂದು ಪರಿಸ್ಥಿತಿನೇ ಬರಲ್ಲ. ಇವರೆಲ್ಲರೂ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಇಂಥದ್ರ ವಿರುದ್ಧ ಕಠಿಣ ಕ್ರಮ ಯಾವಾಗ ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಈ ಥರ ಆಗಬಾರ್ದು. ಇದಕ್ಕೆ ಮುಂದಿನ ಕ್ರಮವನ್ನು ಏನು ತೆಗೆದುಕೊಳ್ತಾರೆ, ಇವಾಗ NTA ಕಡೆಯಿಂದ ಈ ಪೇಪರ್ ಲೀಕ್ ಆಗಿರೋ ಬಗ್ಗೆ ಯಾರು ಜವಾಬ್ದಾರಿ, ಅವರ ವಿರುದ್ಧ ಏನು ಕಠಿಣ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ನೋಡಬೇಕಾಗಿದೆ. ಇತ್ತೀಚೆಗೆ ಅದು CID ತನಿಖೆಯನ್ನು ಕೂಡ ನಡೀತಾ ಇದೆ. ಇಂಥ ವಿದ್ಯಾರ್ಥಿಗಳು ಇವಾಗ ನೀಟ್ ಎಕ್ಸಾಮ್ ಇದನ್ನು ಬರೆದ್ಬಿಟ್ಟು ಬಹಳ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರೋದು ನಾವು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಸರ್ಕಾರ ಈ ಥರ ಒಂದು ಅವರಿಗೆ ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತಹ ಕೆಲಸ ಮಾಡಬೇಕು. ಯಾಕಂದರೆ ಜೀವ ಇರೋದು ಒಂದೇ ಸಲ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಯಾವುದು ಸಾಲ್ವ್ ಅಂತೂ ಆಗಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ಪಾಠ ಕಲಿಸ್ಬೇಕು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಧೈರ್ಯ ಇರಲಿ. ಯಾವುದೇ ಈ ಥರ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ನಿರ್ಧಾರಕ್ಕೆ ಯಾವ ವಿದ್ಯಾರ್ಥಿಗಳು ಕೂಡ ಹೋಗಬಾರ್ದು ಅಂತ ಹೇಳಿ ಮನವಿ